ಕೊಪ್ಪಳದಲ್ಲಿ ಆಗಿರುವಂತಹ ಘಟನೆ ಇದು. ಈತ ಮೊಬೈಲ್ ಗೀಳು ಜೊತೆಗೆ ಆನ್ಲೈನ್ ಗೇಮ್ಗೆ ತುಂಬ ಅಡಿಕ್ಟ್ ಆಗಿದ್ದ. ಪದೇ ಪದೇ ಈ ರೀತಿ ತಂದೆ ಮೊಬೈಲ್ ತಗೊಂಡು ಗೇಮ್ ಆಡೋದರಲ್ಲಿ ಮುಳುಗಿ ಹೋಗ್ತಾ ಇದ್ನಲ್ಲ, ಇದನ್ನ ಮನೆಯವರೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಆದರೆ ಹೇಗೆ ಅಂತ ಹೇಳಿ ಅಕ್ಕನೂ ಕೂಡ ಪ್ರಶ್ನೆ ಮಾಡಿದ್ದಾಳೆ. ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ಕೂಡ ಆಗಿದೆ. ಆದರೆ ಈ ಒಂದು ಇನ್ಸಿಡೆಂಟ್ ಆದ ದಿನ ಇವರೆಲ್ಲ ಊಟ ಮಾಡಿ ಮಲಗಿದ್ರಂತೆ. ಅದಾದ್ಮೇಲೆ ಮತ್ತ್ಯಾಕೆ ಆತ ಟ್ರಿಗರ್ ಆಗಿ ಅವರಿಗೆ ಚಾಕುವಿನಿಂದ ಇರಿದ್ನೋ ಹೊಡೆದ್ನೋ ಗೊತ್ತಿಲ್ಲ. ಮೂವರಿಗೂ ಕೂಡ ಹೊಡೆದಿದ್ದಾನೆ. ರಕ್ತಸ್ರಾವವಾಗಿ ಅಕ್ಕ ಮತ್ತು ತಂದೆ ಮನೆಯಲ್ಲೇ ತೀರೋಗಿದ್ದಾರೆ. ತಾಯಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಆತನಿಗೂ ಕೂಡ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮನೋಶಾಸ್ತ್ರಜ್ಞೆಯಾಗಿರುವಂತಹ ಮಾಲಾ ಮುರಳೀಧರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಅವರ ಹತ್ರ ಮಾತನಾಡ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಹಾಗೆಯೇ ಈ ಒಂದು ಆನ್ಲೈನ್ ಗೇಮ್ಸ್ ಅನ್ನೋದು ಮಕ್ಕಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಹೇಳಿ. ಈ ಕಡೆ ತಂದೆ ತಾಯಿ ಬುದ್ಧಿ ಹೇಳೋದಕ್ಕೂ ಆಗೋದಿಲ್ಲ. ಈ ಬುದ್ಧಿ ಹೇಳಿದ್ರೆ ಈಗ ಮನೆಯವರಿಗೆ ಹರ್ಟ್ ಮಾಡ್ತಾರೆ ಅಥವಾ ತೊಂದರೆ ಮಾಡ್ತಾರೆ, ಇಲ್ಲ ತಮಗೆ ತಾವು ಹರ್ಟ್ ಮಾಡ್ಕೊಳ್ತಾರೆ. ಹೇಗೆ ಮಕ್ಕಳನ್ನ ಇದರಿಂದ ಆಚೆ ತರೋದು ಅಂತ ಹೇಳಿ? ನೀವು ಹೇಳ್ತಿರೋದು ಖಂಡಿತ ನಿಜ. ಅಂದ್ರೆ ನಾವೆಷ್ಟೋ ನಮ್ಮ ಒಂದು ಪ್ರಾಕ್ಟೀಸ್ ಅಲ್ಲಿ ನಮ್ಮ ಹುದ್ದೆಯಲ್ಲಿ ನೋಡ್ತೀವಿ. ಈ ತರ ಸಾಕಷ್ಟು ಕೇಸಸ್ ಹಿಂದಿನ ದಿನಗಳಲ್ಲಿ ಸುಮಾರು ಬರ್ತಾ ಇದೆ. ಅಂದ್ರೆ ತಂದೆ ತಾಯಿ ಮಕ್ಳನ್ನ ಕರ್ಕೊಂಡ್ ಬರೋದು, ಈ ತರ ಬಿಹೇವಿಯರ್ಸ್ ಇರ್ಬೋದು, ನಿದ್ದೆ ಮಾಡಿಲ್ದೇ ಇರೋದು, ಊಟನೇ ಬಿಟ್ಬಿಟ್ಟಿರೋದು, ಅಂದ್ರೆ ಎಕ್ಸ್ಟ್ರೀಮ್ ಕೇಸಸ್ ಬರತ್ವೆ ನಮ್ಮ ಹತ್ರ. ನೀವ್ ಹೇಳೋ ಹಂಗೆ ತಂದೆ ತಾಯಿ ಕೂತ್ಕೊಂಡ್ ಬುದ್ಧಿ ಹೇಳಿರ್ತಾರೆ, ನೆಂಟರಿಷ್ಟ್ರು ಕೂತ್ಕೊಂಡ್ ಬುದ್ಧಿ ಹೇಳಿರ್ತಾರೆ. ಬಟ್ ನಮ್ಗೇನ್ ಮುಖ್ಯ ಅಂತಂತಂದ್ರೆ ಟೈಮ್ಲಿ ಹೆಲ್ಪ್ ಅನ್ನೋದು ನಾವು ಗುರುತಿಸ್ಬೇಕು. ಎಷ್ಟೋ ಸತಿ ನಾವು ಬುದ್ಧಿ ಮಾತು ಹೇಳೋದು ಮಕ್ಳಿಗೆ ಅರ್ಥ ಆಗತ್ತೆ, ಬಟ್ ಅವರು ಅದನ್ನ ಒಳಗಡೆ ತಗೊಳೋದು ಹೆಂಗೆ ಅಂತ ಗೊತ್ತಾಗಲ್ಲ. ಅಂದ್ರೆ ನಾವ್ ಯೂಶಲಿ ಏನ್ ಹೇಳೋದು, ವಿ ಹ್ಯಾವ್ ಟು ಅಟ್ಯಾಕ್ ದ ರೂಟ್ ಕಾಸ್, ಅಂದ್ರೆ ಆ ಬುಡಕ್ಕೆ ನಾವು ಹೋಗ್ಬೇಕು. ಅದು ನಮ್ಮ ಆಸ್ ಲೇ ಪೀಪಲ್ ನಮಗ್ ಗೊತ್ತಾಗಲ್ಲ. ತಂದೆ ತಾಯಿನೇ ಆಗಿರ್ಬೋದು, ಆ ಮನಸ್ಸನ್ನ ಯಾವ ರೀತಿ ನಾವು ಸ್ಪರ್ಶಿಸ್ಬೇಕು, ಆ ರೂಟಿನ್ ಹೆಂಗೆ ನಾವು ಕಂಡುಹಿಡಿಬೇಕು ಅನ್ನೋದು ಗೊತ್ತಾಗಲ್ಲ. ಒಂದ್ ಸರ್ಜರಿ ಇದ್ದಂಗೆ, ನಮ್ಮ ಹಾರ್ಟ್ ಸರ್ಜರಿ ನಾವೇ ಮಾಡ್ಕೊಳಕ್ ಆಗತ್ತಾ? ಆಗಲ್ಲ. ಸೊ ಆ ತರ ನಾವು ಅದಕ್ಕೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ನ ಒಪಿನಿಯನ್ ಗೊತ್ತಾಗ್ಬೇಕು ಜನಗಳಿಗೆ. ಈ ಟೈಮಲ್ಲಿ ತಗೋಬೇಕು. ಇಷ್ಟು ಹದಮೀರಿ ಬಿಡೋ ತನಕ ಅಂತಂದ್ರೆ ಆ ಮನಸ್ಸಿನ, ಆ ಹುಡುಗನ್ ಮನ್ಸು ಎಷ್ಟು ಕೆಟ್ಟಿರಬಹುದು ಅನ್ನೋ ಒಂದು ಊಹೆ ಮಾಡ್ಕೋಬಹುದು ನಾವು. ಅಂದ್ರೆ ಈ ಸಬ್ಸ್ಟೆನ್ಸಸ್ ಆಗ್ಲಿ, ಆಲ್ಕೋಹಾಲ್ ಆಗ್ಲಿ, ಈ ಆನ್ಲೈನ್ ಅಡಿಕ್ಷನ್ ಅದು ಇವಾಗ ಹೊಸದ್ ಬರ್ತಾ ಇದೆ. ಇದು ಇಟ್ಸ್ ಲೈಕ್ ಎನಿ ಅದರ್ ಅಡಿಕ್ಷನ್. ಇವಾಗ ನಾವು ಮಧುಪಾನ, ಸಿಗರೆಟ್, ಸಬ್ಸ್ಟೆನ್ಸಸ್, ಈ ಅಡಿಕ್ಷನ್ ತರನೇ ಇದು ಇವಾಗ ಅದೇ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಮನಸ್ಸಿನ ಮೇಲೆ ಹತೋಟಿ ನಮ್ಗೆ ಹೊಟ್ಟೋಗುತ್ತೆ. ಆ ಲೆವೆಲ್ ಅಡಿಕ್ಷನ್ ಹೋದಾಗ ವಿ ಲೂಸ್ ಕಂಟ್ರೋಲ್ ಆಫ್ ಅವರ್ ಮೈಂಡ್ ಅಂಡ್ ಆಫ್ ಅವರ್ ಇಂಟೆಲೆಕ್ಟ್. ಅಂದ್ರೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋ ಒಂದು ಶಕ್ತಿ ಹೊಟ್ಟೋಗತ್ತೆ ಮನ್ಸಲ್ಲಿ. ಸೊ ಅವಾಗ ಈ ತರ ಇಂಪಲ್ಸಿವ್ ಬಿಹೇವಿಯರ್ಸ್, ಇಂಪಲ್ಸಿವ್ ಆಕ್ಷನ್ ತಗೊಳ್ಳೋದು ನೋಡ್ತೀವಿ ನಾವು, ಕಂಡು ಬರುತ್ತೆ ನಮ್ಮ ರಿಸರ್ಚ್ ಅಲ್ಲಿ, ನಮ್ಮ ಒಂದು ಸಂಶೋಧನೆಗಳಲ್ಲೂ ಇದನ್ನ ಇವಾಗ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಧನ್ಯವಾದ ಮಾಲಾ ಮುರಳೀಧರ್ ಅವರೇ, ಟಿವಿ9 ಜೊತೆ ಮಾತನಾಡಿದಕ್ಕೆ.